ನಮಸ್ಕಾರ ವೀಕ್ಷಕರೇ, SM ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘ ರಿಜಿಸ್ಟರ್ ಬೆಂಗಳೂರು ಇವರ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. ಗೌರವ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸರ್, ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ ಆರ್ ನಿರಾಣಿಯವರು, ಇನ್ನುಳಿದ ವಿಧಾನ ಪರಿಷತ್ ಸದಸ್ಯರು ಕೂಡ ಮಾತನಾಡಿದರು. ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಹನುಮಂತಪ್ಪ ಹಾಗೂ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SM ಸುದ್ದಿಮಿತ್ರ ಜಮಖಂಡಿ. ಎಲ್ಲರೂ ಕೂಡ್ರಿ ಕೆಳಗಡೆ, ಅಲ್ಲಿ ಮುದ್ರಬೇಡ್ರಿ ಸರ್, ಎಲ್ಲ ಕೂಡ್ರಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಎಲ್ಲರೂ ಕೈ ಎತ್ತು ಕೊಡ್ಸೋರಿ, ಕೈ ಎತ್ತು ಕೊಡ್ಸೋರಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನಮ್ಮ ಅನುದಾನಿತ ನೌಕರರ ದೊಡ್ಡ ಬಲ, ಅನುದಾನಿತ ಶಾಲಾ ಕಾಲೇಜಿನ ನೌಕರರ ಸಂಘ ಮತ್ತು ವಂಚಿತ ನೌಕರರ ಸಂಘಟನೆಯ ಕೂಡಿ ಸರ್, ಮುಂದೆ ಬರಬೇಡ, ಎಲ್ಲ ಕೂಡಿ. ನಮ್ಮ ಬೀದರ್ ಜಿಲ್ಲೆಯಿಂದ ಇದೀಗ ತಾನೇ ನಮ್ಮ ರಾಘಸರ ನೇತೃತ್ವದಲ್ಲಿ ಒಂದು ಬಸ್ ಬಂತು. ಆ ಎಲ್ಲ ನೌಕರರು ಬರ್ತಾ ಇದ್ದಾರೆ. ನಮ್ಮ ವಿಜಯಕುಮಾರ್ ಪಾಟೀಲ್ ಅವರನ್ನು ಸೇರಿಕೊಂಡು ರಾಜ್ಯ ಪಾರ್ಟಿ ಸಂಘಟನೆ ವಿಜಯಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ, ರಾಘಸರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ ಒಂದು ಬಸ್ ನೌಕರರು ಬಂದಿದ್ದಾರೆ. ಅವ್ರಿಗೆ ಸ್ವಾಗತ. ಅಲ್ಲೇ ಕೂಡಿ ಸರ್, ಅಲ್ಲೇ ಕೂಡಿ, ಅಲ್ಲೇ ಕೂಡಿ, ಅಲ್ಲೇ ಕೂಡಿ. ಆಮೇಲೆ ಇನ್ನೂ ಹಿರಿಯ ವಿಧಾನ ಪರಿಷತ್ ಸದಸ್ಯರೇ, ವಿಶೇಷವಾಗಿ ನನ್ನ ನಂತರ ಮಾತಾಡುವ ನಿರಾಣಿ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಅಣ್ಣ ತಮ್ಮಂದಿರೇ, ವಿಶೇಷವಾಗಿ ನಾನು ಏನೂ ಮಾತಾಡಂಗಿಲ್ಲ. ಯಾವಾಗೂ ನಾವು 9 ಸರಿ ಆರ್ಚ್ ಬಂದೇನು, 2 ಸರಿ ವಿಧಾನ ಪರಿಷತ್ ಸದಸ್ಯಾಗಿ, 6 ಬಾರಿ ವಿಧಾನಸಭೆ ಸದಸ್ಯಾಗಿ, ಒಮ್ಮೆ ಲೋಕಸಭಾ ಸದಸ್ಯಾಗಿ, ಒಟ್ಟು 9 ಸರಿ ಆರ್ಚ್ ಬಂದೆ. ಅಂತ ಮಾತು ಹೇಳ್ತೀನಿ, ನಿನ್ನೆ ಸದನದಾಗ ನಾವು ಒಕ್ಕಟ್ಟಿನಿಂದ ಎಲ್ಲರೂ ಕುಡ್ಕೊಂಡು ಆರೋಗ್ಯ ಸಂಜೀವನಿಯನ್ನ ಮಂಜೂರು ಮಾಡಿ ಕೊಡ್ಬೇಕಂತೇಳಿ ನಮ್ಮ ಶಿಕ್ಷಣ ಸಚಿವರ ಮೇಲೆ ಒತ್ತಾಯ ತಂದ ಅವರಿಂದ ಒಪ್ಪಿಗೆಯನ್ನು ತಗುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಿನ್ನೆ ನಾವು ಮಾಡಿದೆವು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸರಿ ಇವತ್ತು ಬಿಜಾಪುರ, ಬೆಳಗಾವಿ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಎಲ್ಲ ಶಿಕ್ಷಕ ವರ್ಗದವರು ಬರ್ತಾ ಇದ್ದಾರೆ, ಅವ್ರಿಗೆ ನಾವು ಉತ್ತರ ಏನ್ ಕೊಡ್ಬೇಕು ಅಂತ ಕೇಳಿದಾಗ ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡ್ತೇನೆ ಅಂತೇಳಿ ಶಿಕ್ಷಣ ಸಚಿವರವರಿಗೆ ಮಾತಾಡ್ತೇನೆ ಅಂತೇಳಿ ಇವತ್ತು ಬೆಳಿಗ್ಗೆ ಅವ್ರ ಹತ್ರ ಅರ್ಧ ಗಂಟೆ ನಾವು ಮಾತಾಡಿ ಇವತ್ತು ಬಂದಿದ್ದೀನಿ. ಒಂದು ಮಾತು ಹೇಳ್ತೀನಿ, ನಿಮ್ಮ ಸಮಸ್ಯೆ ಏನದವಲ್ಲ, ಯಾವುದೋ ಪರಿಸ್ಥಿತಿ ಒಳಗ ಪಕ್ಷಾತೀತವಾಗಿ, ಪಕ್ಷದ್ದಲ್ಲ, ನಾ ಕಾಂಗ್ರೆಸ್ ಅದೀನಿ, ಅವ್ರು BJP ಅದವರು, ಅವ್ರು JDS ಅದವರು ಅಂತ ಹೇಳಲ್ಲ, ಪಕ್ಷಾತೀತವಾಗಿ ಹಲವಾರು ವರ್ಷಗಳಿಂದ ನಿಮ್ದೇನು ಸಮಸ್ಯೆ ಐತಿ ಆ ಸಮಸ್ಯೆನ ಬಗೆಹರಿಸ್ತೀವಿ. ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಹೋಗ್ತೀನಿ. ಪಿಂಚಣಿ ವಂಚಿತ ನೌಕರರ ಈ ಹೋರಾಟಕ್ಕೆ, ಪಿಂಚಣಿ ವಂಚಿತ ಈ ನೌಕರರ ಹೋರಾಟಕ್ಕೆ, ಅನುದಾನಿತ ನೌಕರರ ವಿವಿಧ ಬೇಡಿಕೆಗಳಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಪುಟ್ಟಣ್ಣನವರನ್ನು ಒಳಗೊಂಡು
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಾಸಕ ಮಿತ್ರರೇ, ಇದೀಗ ತಾನೇ ತಮ್ಮೆಲ್ಲರ ಉದ್ದೇಶ ಮಾತನಾಡಿ ತೆರಳಿರ್ತಕ್ಕಂಥ ಗೌರವಾನ್ವಿತ ಶಾಸಕರೇ, ಹನುಮಂತಪ್ಪ ಅವರನ್ನು ಒಳಗೊಂಡು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಹೋರಾಟದ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕ ಬಂಧುಗಳೇ, ಸಿದ್ಧಲಿಂಗಯ್ಯ ಹಿರೇಮಠ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಹಿರೇಮಠ ತಾಯಿಯವರೇ, ಬಹಳಷ್ಟು ವಿಷಯಗಳನ್ನ ಈಗಾಗಲೇ ಹಿರಿಯವರು ಮಾತನಾಡಿದ್ದಾರೆ. ಭೋಜೇಗೌಡರು ಮಾತನಾಡಿದ್ದಾರೆ, ನಮೋಶಿ ಸರ್ ಮಾತನಾಡಿದ್ದಾರೆ, ಸಂಕನೂರ್ ಅವರು ಮಾತನಾಡಿದ್ದಾರೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರಕಾಶಣ್ಣ ಹುಕ್ಕೇರಿ ಅವರು ಮಾತನಾಡಿದ್ದಾರೆ. ಮಾತನಾಡುವಂತ ವಿಷಯ ಬಾಳಿಲ್ಲ. ಇನ್ನಷ್ಟು ಹೆಚ್ಚಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪುಟ್ಟಣ್ಣ ಅವರು ಬಂದಿದ್ದಾರೆ. ಅವ್ರು ಯಾವಾಗಲೂ AK ಪಾಟೀಲ್ ಅವರಿದ್ದಂಗ ಅವ್ರು ಏನ್ ಮಾತಾಡ್ತಾರೆ ಗಟ್ಟಿ ಅಲ್ಲಿಗೆ ನಮ್ಮೆಲ್ಲರೂ ಪರವಾಗಿ ಧ್ವನಿಯಿರ್ತಾರೆ. ನಮ್ಗೆ ಹೇಳ್ತಾರ ಅವ್ರು, ನೀವ್ರಿ ನಾವೆಲ್ಲ ಮಾತಾಡ್ತೀವಿ ಅಂತ ಹೇಳಿ. ನಮ್ದೆಲ್ಲರೂ ನೀವು ಇದಕ್ಕೆ ನೋಡಿದ್ರೆ ಅನಿಸ್ತದ, ಈ ಹೋರಾಟಕ್ಕೆ ನಾವು ಏನು 7 ಜನ ಶಿಕ್ಷಕರು ಮತ್ತು 7 ಜನ ಪದವೀಧರ ಕ್ಷೇತ್ರದಲ್ಲಿ 14 ಜನರು ಈ ಆರೋಗ್ಯ ಸಂಜೀವನಿ ಬಗ್ಗೆ ನಿನ್ನೆ ಪೇಪರ್ದಾಗ ಬಂದಿದೆ. ಈ 14 ಜನರ ಭಾವನೆಗಳು ಏನಿದಾವತ್ತಂದ್ರೆ, ಶಿಕ್ಷಕರು ಮತ್ತು ನೌಕರದಾರ ವಿಷಯ, ಪದವೀಧರರ ವಿಷಯ ಬಂದಾಗ ನಾವು 14 ಜನರ ಧ್ವನಿ ಒಂದೇ ಆಗಿರ್ತೈತಿ ಅಂತಕ್ಕಂಥ ನಿಮ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಗೆ ಯಾವುದೇ ಸಮಸ್ಯೆಗಳಿರ್ಲಿ, ನಮ್ಮ ಹಿರಿಯರು ಎಲ್ಲರೂ ಪ್ರೀತಿ ಇದ್ದಾರೆ. ಒಟ್ಟು ನಾವೆಲ್ಲ ಶಾಸಕರು ಕೂಡ ಬರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಬೆಳಗ್ಗೆ ಮಾತಾಡ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ನಿಮ್ಮ ವೇದಿಕೆಗೆ ಬಂದೀವಿ ಅಂದ್ರೆ ನಾವೆಲ್ಲರೂ ನಿಮ್ ಪ್ರಾಮಾಣಿಕವಾಗಿ ನಿಮ್ ಪರವಾಗಿದ್ದೀವಿ, ನಿಮ್ ಧ್ವನಿ ಆಗಿದ್ದೀವಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಗಮನಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಹಿರಿಯರಾಗಿರ್ತಕ್ಕಂಥ ಪುಟ್ಟಣ್ಣ ಅವರು, ನಮ್ಮದು ಮಾದೇಗೌಡರು ಇದ್ದಾರೆ. ನಾವು ನಮ್ಮ ಜನ್ಮಸಿದ್ಧ ಹಕ್ಕು, ನಮ್ಮ ನ್ಯಾಯಯುತ ಬೇಡಿಕೆ, ಹಳೆ ನಿಶ್ಚಿತ ಪಿಂಚಣಿ ಜಾರಿ ಇರಬಹುದು, ಅನುದಾನಿತ ನೌಕರರಿಗೂ ಕೂಡ ರಾಜ್ಯ ಸರ್ಕಾರಿ ನೌಕರರಂತೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನ ವಿಸ್ತರಣೆ ಮಾಡಿ ಆದೇಶ ಹೊರಡಿದಿರಬಹುದು, ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಹಲವಾರು ವರ್ಷಗಳಿಂದ ಇರ್ತಕ್ಕಂತಹ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಿರಬಹುದು, ಮುಖ್ಯವಾಗಿ ನಮ್ಮ ಸಂಧ್ಯಾ ಕಾಲದ ಆಸರೆಯಾಗಿರ್ತಕ್ಕಂತಹ, ನಮ್ಮ ಮುಪ್ಪಿಗೆ ಆಸರಾಗಿರ್ತಕ್ಕಂತಹ ಹಳೆ ನಿಶ್ಚಿತ ಪಿಂಚಣಿಯನ್ನ ಇದೇ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದು ನಮ್ಮೆಲ್ಲರಿಗೂ ಕೂಡ ಹಳೆ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಯಾಗುವ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಬೆಂಬಲಿಸಲಿಕ್ಕೆ ಮನೆ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದ್ದಾರೆ. ಈಗ ಮೊದಲಿಗೆ SL ಭೋಜೇಗೌಡ ಸರ್ ಅವರು ನಮ್ಮ ಹೋರಾಟವನ್ನು ಉದ್ದೇಶಿಸಿ, ನಮ್ಮ ಹೋರಾಟದ ನೇತೃತ್ವವನ್ನು ವಹಿಸಿ ಅವರು ಮಾತನಾಡಬೇಕಂತ ನಿಮ್ಮೆಲ್ಲರ ಪರವಾಗಿ ಅವರನ್ನ ನಾನು ಕೇಳ್ಕೊತಾ ಇದ್ದೇನೆ. ನೌಕರರು ಬರ್ರಿ. ನೀವು ಮಾತಾಡ್ಬೇಕಾದ್ರೆ ಬಹಳ ಸೌಂಡ್ ಬಂತಲ್ಲ, ನನಗೆ ಇವ್ರು ಮಾತಾಡ್ಬೇಕಾದ್ರೆ ಜೋರ್ ಸೌಂಡ್ ಬಂತು, ನನ್ನ ಸೌಂಡೇ ಬಂತು. ಇವತ್ತಿನ ಪಿಂಚಣಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅನುದಾನಿತ ಶಾಲಾ ಕಾಲೇಜುಗಳ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕುರಿತು ನಿಮ್ಮ ಕಷ್ಟ ದುಮ್ಮಾನಗಳನ್ನ ಕೇಳಲಿಕ್ಕೆ ಮತ್ತು ವಿಧಾನ ಪರಿಷತ್ನಲ್ಲಿ ನಿಮ್ಮ ವಿಚಾರಗಳನ್ನ ಮಾತನಾಡಲಿಕ್ಕೆ ಮತ್ತು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯ ವಿಧಾನ ಪರಿಷತ್ ಸದಸ್ಯರು, ನನ್ನ ಆತ್ಮೀಯರು, ಶಾಸಕರು ಆಗಿರ್ತಕ್ಕಂಥ ಸಂಕನೂರ್ ಅವರೇ, ಇನ್ನೋರ್ವ ಹಿರಿಯರು, ಆತ್ಮೀಯರು, ಶಾಸಕರು ಆಗಿರ್ತಕ್ಕಂಥ ನಮೋಶಿ ಅವರೇ, ಸುಶೀಲ್ ನಮೋಶಿ ಅವರೇ, ಇನ್ನೋರ್ವ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ನಮ್ಮ ನಿರಾಣಿ ಸಾಹೇಬ್ರೆ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಇನ್ನೋರು ನಾನು ನೋಡ್ಲಿಲ್ಲ. ಒಂದೇನಂತ ಹೇಳಿದ್ರೆ, ಮಾನ್ಯ ಶಿಕ್ಷಣ ಸಚಿವರು ಮಧುರ ಬಂಗಾರಪ್ಪ ಸರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಷನ್ ಇದ್ದಾರೆ. ಹಾಗಾಗಿ ನಾವು ಸೆಷನ್ ಸ್ಟಾರ್ಟ್ ಆದಮೇಲೆ ಭವಿಷ್ಯ ಏನಂತಂದರೆ ಕೌನ್ಸಿಲಲ್ಲಿ ಮ್ಯಾಕ್ಸಿಮಮ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಚರ್ಚೆನೇ ಆಗಿದೆ. ನಾವೀಗ ಆಲ್ಮೋಸ್ಟ್ ಒಂದು ಹೋದ ವಾರ ಅಂತೂ ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಸೆಷನ್
ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಆಗಿದೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತದೆ, ನೀವು ಸಹ ನೋಡಿದ್ರಿ. ಆಮೇಲೆ ನಮ್ಮ ಇವರೆಲ್ಲ ಹೇಳ್ತಾ ಇದ್ರು, ಇಲ್ಲಿ ಮೊನ್ನೆ ಏನಂತಂದ್ರೆ ಇದೇ ವಿಚಾರವಾಗಿ ನಮ್ಮ ಶಿಕ್ಷಣ ಸಚಿವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಎಲ್ಲ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರನ್ನ ಕರೆದು ಒಳಗೊಂಡಂತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರು ನಮ್ಮ ರಶ್ಮಿ ಮೇಶ್ ಮೇಡಮು, CPS ಎಲ್ಲ ಅಧಿಕಾರಿಗಳು ಒಳಗೊಂಡು ಒಂದು ಸಭೆ ಮಾಡಿದರು. ಏನೇನು ಸಮಸ್ಯೆಗಳಿದಾವೆ, ಏನು ಅಚೀವ್ಮೆಂಟ್ ಆಗ್ಬೇಕಂತಕ್ಕಂಥದ್ರ ಬಗ್ಗೆ. ಸೊ ಈಗಾಗಲೇ ಅದ್ರ ನಿಟ್ಟಿನಲ್ಲಿ ಏನಂತಂದ್ರೆ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗೂ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಇವ್ರು ಹೇಳ್ತಾ ಇದ್ರು ಏನಂತಂದ್ರೆ ನಿಮ್ಮ ಅಂದ್ರೆ ಅಸೋಸಿಯೇಷನ್ ಪದಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು, ಅದನ್ನು ನಾನು ಮಾನ್ಯ ಸಚಿವರಿಗೆ ಗಮನಿಸ್ತೇನೆ. ಆಮೇಲೆ ಇವತ್ತು ನೀವು ಒಂದು 7-8 ಬೇಡಿಕೆಗಳನ್ನು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ OPS ಜಾರಿಗೆ ಬರಬೇಕಂತಕ್ಕಂಥದ್ದು, ಆಮೇಲೆ ಆರೋಗ್ಯ ಸಂಜೀವಿನಿ, ಯಾಕಂದ್ರೆ ಹೌದು ಆರೋಗ್ಯ ಸಂಜೀವಿನಿ ಇರ್ಬೋದು, OPS ಏನು ಸರ್ಕಾರಿ ನೌಕರರಿಗೆ ಅದೇ ಥರ ಜಾರಿ ಮಾಡಬೇಕಂತಕ್ಕಂಥದ್ದು, ಹಾಗೂ ಖಾಲಿ ಇರ್ತಕ್ಕಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ತುಂಬಿಕೊಳ್ತಕ್ಕಂಥದ್ದು. ಈಗಾಗಲೇ ತಮಗೆ ಗೊತ್ತಿದೆ 2016ರಿಂದ ಏನಂತಂದ್ರೆ 20ರವರೆಗೆ ಟೀಚರ್ಸ್ ರಿಕ್ರೂಟ್ಮೆಂಟ್ಗೋಸ್ಕರ ಆಲ್ರೆಡಿ ಪರ್ಮಿಷನ್ ಇದೆ. ಆಮೇಲೆ ನಿಮ್ಗೆಲ್ಲ ಗೊತ್ತಿರಲಿ, ನಾವು ಏನಂತಂದ್ರೆ 2 ಹಂತದ ಒಂದು ಕೆಲಸನ ಈಗಾಗಲೇ ಮುಗಿಸ್ಬಿಟ್ಟಿದ್ದೀವಿ ಗೌರ್ಮೆಂಟ್ ವತಿಯಿಂದ. ಅಂದ್ರೆ ಸಾಫ್ಟ್ವೇರ್ ಮುಖಾಂತರ ನಿರ್ವಹಣೆ ಆಗ್ತಾ ಇದೆ. ಏಡೆಡ್ ಸ್ಕೂಲ್ಗಳಿಂದ ಏನಂತಂದ್ರೆ ನಮ್ಮ BO ಆ್ಯಂಡ್ DDP ಆ್ಯಂಡ್ ನಮ್ಮ ಕಚೇರಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಆನ್ಲೈನ್ ಮುಖಾಂತರ ಸಲ್ಲಿಸಿದ್ದೀವಿ. ಅದು ಸಹ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿರೋ ವಿಚಾರ ಆಗಿರೋದ್ರಿಂದ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ನಿಮಗೆ ತರುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ. ನನಗೆ ಮಾತಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನನಗೆ ಹಿಂದೆ ನಾನು ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ನೀವೆಲ್ಲ ಹೇಳಿದ್ವಿ, ಹಿಂದೆ ಸರ್ಕಾರಿ ಆದೇಶಗಳು ಸರ್ಕಾರಿ ಮತ್ತೆ ಅನುದಾನಿತ ಅಂತ ಒಟ್ಟೊಟ್ಟಿಗೆ ಬರ್ತಿತ್ತು. ಆದರೆ ತದನಂತರದಲ್ಲಿ ಪ್ರತ್ಯೇಕ ಮಾಡಿರೋದ್ರಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಿದೆ, DO ಕಚೇರಿ ಆಗ್ಬೋದು, DDP ಕಚೇರಿ ಅಂತ ಹೇಳಿದ್ರು. ನಿನ್ನೆ ಇದೇ ವಿಚಾರನ ನಾನು ಪ್ರಸ್ತಾಪ ಮಾಡಿ ಹೇಳಿದ್ದೆ. ಹಿಂದೆ ಇದ್ದ ಹಾಗೆ ಏನು ಒಂದು ಸರ್ಕಾರಿ ಆದೇಶ ಏನಾದರೂ ಹೊರಡಿಸಿದ್ರೆ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಶಿಕ್ಷಕರಿಗೆ ಅಂತೇಳಿ ಹೊರಡಿಸಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಯಾಕಂದ್ರೆ ಅದು ಹಿಂದೆ ಇತ್ತು, ಆ ಪರಂಪರೆ ಮುಂದುವರಿಬೇಕು ಅಂತೇಳಿ ಸಹ ನಿನ್ನೆ ನಾವು ಸದನದಲ್ಲಿ ಇದನ್ನ ಒತ್ತಾಯ ಮಾಡಿದ್ದೇವೆ. ಖಂಡಿತ ಈಗ ಮಾನ್ಯತೆ ನವೀಕರಣ ನಿರೀಕ್ಷೆ ಮಾಡೋದು ಬೇಡ. ನಾವು ಈ ಮಂತ್ರಿಗಳು ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷರಾಗಿ OPS ನೀಡ್ತೀವಿ ಅಂತ ಭರವಸೆ ಹಾಕೊಂಡು ನಮ್ಮ ಎಲ್ಲಾ ಹೋರಾಟಗಳಲ್ಲಿ ಪ್ರಾಮಿಸ್ ಮಾಡಿದ್ದಾರೆ. ಇವತ್ತಿನ ತನಕ ಏಡೆಡ್ ನೌಕರರ ಸಮಸ್ಯೆಗಳ ಕುರಿತು ಚರ್ಚೆ ಮಾಡೋದಕ್ಕೆ ಏಡೆಡ್ ಸಂಘಟನೆ ಜೊತೆ ಸಭೆ ಮಾಡಿಲ್ಲ ಸರ್. ಅದ್ರ ಬಿಟ್ಟು MLC ಜೊತೆ ಸಭೆ ಮಾಡಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಒಳಗಡೆ ನಮ್ಮ ಪರವಾಗಿ ಮಾತಾಡ್ತಾರೋ ಬಿಡ್ತಾರೆ ನನಗಂತೂ ಕಂಡಿಲ್ಲ ಸರ್. ಇಲ್ಲಿ ಇಷ್ಟೊಂದು ಅವ್ರು ಇಲ್ಲೇ ಇದ್ರು, ಅವ್ರಿದ್ರಿಗೂ ಮಾತಾಡ್ತಿದ್ದು ಈ ವಿಚಾರ ತುಂಬಾ ನೋಡಿದೆ ನಮಗೆ. ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನೇ ಅನ್ಯಾಯ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿ ಜೊತೆಗೆ ಸಭೆಗಳನ್ನು ಮಾಡ್ತೀರಿ, ಇತ್ಯರ್ಥಪಡಿಸ್ತೀರಿ. ಆದ್ರೆ ಏಡೆಡ್ ನೌಕರರ ಜೊತೆಗೆ ಅವ್ರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ನಮ್ಮ ಇಲಾಖೆ, ಆ ಇಲಾಖೆಯ ನೌಕರರು ನಾವು ಇಲಾಖೆ ಸೂಚಿಸುವ ಎಲ್ಲಾ ಜವಾಬ್ದಾರಿಗಳನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಿ ಕೆಲಸ ಮಾಡ್ತೀವಿ. ಆದ್ರೆ ನಮ್ಮ ಜೊತೆಗೆ ಆಲಿಸಿಲ್ಲ ಸರ್. ಹಾಗಾಗಿ ದಯವಿಟ್ಟು ತಾವು ಮಾನ್ಯ ಶಿಕ್ಷಣ ಮಂತ್ರಿಗಳ ಹತ್ರ ಹೋಗಿ ನಮ್ಮ ವಿನಂತಿ ತಗೊಂಡು ಹೋಗಿ ಶಿಕ್ಷಣ ಮಂತ್ರಿಗಳಿಗೆ ಕೊಟ್ಟು ಯಾವತ್ತು ಹೆಚ್ಚಿಗೆ ಮಾತಾಡ್ತೀರಂತ ಆದ್ರೂ ಸಹ ಇಂತಹ ಸಮಸ್ಯೆಗಳು ಬಗೆಹರಿದ ಇಷ್ಟು ವರ್ಷಗಳಾದ್ರು. ಹಾಗಾಗಿ ನಾವೆಲ್ಲ ಸೇರಿ ಒಟ್ಟಿಗೆ ಇದ್ದೀವಿ. ಆದಷ್ಟು ಆದ್ರೆ ಮಂತ್ರಿಗಳನ್ನ ಕರೆಸುವಂತ ಪ್ರಯತ್ನವನ್ನು ಮಾಡ್ತೀವಿ, ನಿರ್ಧಾರವನ್ನು ತಗೋಬೇಕಾಗ್ತದೆ. ಮತ್ತು ನಮ್ಮ ಎಲ್ಲರ ಬೆಂಬಲ ನಿಮ್ ಜೊತೆ ಇರ್ತೀವಿ. ಕನಿಷ್ಠ ನಿಮ್ಮ ಪಿಂಚಣಿಯ ಬೇಡಿಕೆ ಏನಿದೆ ಬೇಕೇ ಬೇಕಾಗ್ತದೆ. ನಿವೃತ್ತಿ ನಂತರ ನಾವೆಲ್ಲ ಸುಮಾರು 30-35 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ನಿವೃತ್ತಿ ಆದ್ಮೇಲೆ ನಮ್ಮ ಜೀವನ ಹೆಂಗೆ? ಇದೆಲ್ಲರ ಮನವರಿಕೆ ಆಗಿದೆ. ನಾವೆಲ್ಲ ನಿಮ್ ಜೊತೆಯಲ್ಲಿದ್ದೀವಿ. ಯಾವುದೇ ಸಮಯದಲ್ಲಿ ನೀವು ಈ ರೀತಿಯಾಗಿ ಕರೆದಾಗ ಬರ್ತೀವಿ ಮತ್ತು ಮಂತ್ರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಜೊತೆಯಲ್ಲಿ ಮಾತಾಡ್ತೀವಿ ಅಂತ ಹೇಳಿ ನಿಮ್ಮ ಪರವಾಗಿದ್ದೀವಿ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಪುಟ್ಟಣ್ಣ ಅವರು ಬಂದಿದ್ದಾರೆ, ಚಂದ್ರಶೇಖರ್ ಅವರು ಬಂದಿದ್ದಾರೆ, ಬಾದರ್ಲಿ ಅವರು ಬಂದಿದ್ದಾರೆ, DT ಶ್ರೀನಿವಾಸ್ ಅವರು ಬಂದಿದ್ದಾರೆ, ನಮ್ಮ ಚಂದ್ರಶೇಖರ್ ನುಗ್ಲಿ ಅವರು ಬಂದಿದ್ದಾರೆ. ನಾವೆಲ್ಲ ಸಹ ಕರ್ಕೊಂಡ್ಬರಕ್ಕೆ ಮಂತ್ರಿಗಳನ್ನ ಪ್ಲಾನ್ ಮಾಡಿದ್ವಿ. ಆದ್ರೆ ಸ್ವಲ್ಪ ಸಮಯದ ಅಭಾವದಿಂದ ನಾವು ಬಂದಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ
ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ ನಾನು ಸಂಸ್ಥೆ ನೌಕರಿ ಕೂಡ ನೀವು ಪೆನ್ಷನ್ ಕೊಡ್ತೀರ ಅಂತ ಹೇಳ್ತೀರಿ. ಅದರ ಬಗ್ಗೆ ಸಮಿತಿ ಜವಾಬ್ದಾರಿನೇ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಎತ್ತಿಕೊಂಡು ಹೇಳಿದ್ರಲ್ಲ ಸಂಘದವರ, ಅದು ಬಿಟ್ಟಿದ್ದನ್ನು ಸೇರಿಸ್ತೀನಿ ಅಂತಕೊಂಡು ಹೇಳಿದಾರೆ. ಕೊಡ್ರಿ, ನೀವು ಅರ್ಜಿ ಕೊಡ್ರಿ, ಸೇರ್ಸಾರನ್ನ ಕೇಳಿ. ಬಹಳ ನೋವು ಅನಿಸ್ತದೆ ನಮಗೆ. ಎಲ್ಲಾ ವಿಧಾನ ಪರಿಷತ್ ಸದಸ್ಯರು ನಾವೆಲ್ಲ ಪಕ್ಷಾತೀತವಾಗಿ, ನಾವು ಬಿಜೆಪಿ ಟಿಕೆಟ್ ತಗೊಂಡು ಹೋಗಿರ್ಬೋದು, ಕಾಂಗ್ರೆಸ್ ಟಿಕೆಟ್ ತಗೊಂಡು ಹೋಗಿರ್ಬೋದು, ಜೆಡಿಎಸ್ ಟಿಕೆಟ್ ತಗೊಂಡು ನಾವು ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು. ಒಂದ್ಸಲ ವಿಧಾನ ಪರಿಷತ್ ನಾವು ಪ್ರವೇಶ ಮಾಡಿದಾಗ ಶಿಕ್ಷಕರ ವಿಷಯ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗ್ತೀವಿ. ಪ್ರಕಾಶ್ ಸಿಂಗ್ ಅವ್ರು ಏನಾದ್ರು ನೋಟಿಸ್ ಕೊಡ್ಬೇಕಾದ್ರೆ ನಮ್ಮ ಕಡೆಗೆ ಹೋದ ಕಳಿಸ್ಕೊಡ್ತಾರ, ಹೋಗಿ ಅನುಷ್ಠಾನ ಸಹಿತರು, ಸಂತೋಷ ಸಹಿತರು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ. ಮೊನ್ನೆ ಜ್ಯೋತಿ ಸಂಜೀವನಿ ಬಂತು. ಜ್ಯೋತಿ ಸಂಜೀವನಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಹೇಳಿದ್ವಿ. ಮಧು ಬಂಗಾರಪ್ಪನವರು ಇದಕ್ಕೆ ನೆಗೆಟಿವ್ ಇಲ್ಲ, ಪಾಸಿಟಿವ್ ಅದಾರ. ಈ ರಾಜ್ಯದ ಒಂದು ಜಾತ್ಯತೀತ ಶಕ್ತಿ, ಪ್ರಜ್ಞಾವಂತ ನಾವೆಲ್ಲ ಶಿಕ್ಷಕರಿದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಮೌಢ್ಯತೆಗಳ ವಿರುದ್ಧ ಮಕ್ಕಳಿಗೆ ಪಾಠ ಮಾಡಬೇಕಾಗ್ತದೆ. ಆದ್ರೆ ಒಬ್ಬ ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಒಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ ನಮ್ಮ ಸುನೀಲ್ ಸಾವ್ಕಾರ್ ಇದ್ದಾರೆ. ಅವ್ರು ಇವತ್ತು ನಮ್ಮ ಹೋರಾಟದ ವೇದಿಕೆಗೆ ಬಂದಿದ್ದು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಬೆಳವಣಿಗೆ. ಅವ್ರಿಗೆ ನಮ್ಮ ಹೋರಾಟದ ಉದ್ದೇಶಿಸಿ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ನೌಕರ ಸಂಘದಿಂದ ಹಮ್ಮಿಕೊಳ್ಳುವಂತ ಏನು ತಮ್ಮ ಬಹುದಿನಗಳ ಬೇಡಿಕೆ, ಇಲ್ಲಿ ಈ ಸಂದರ್ಭದಲ್ಲಿ ಇರುವಂತ ಹಿರಿಯರು, ಆತ್ಮೀಯರಾದ ಪೊಟ್ಟಣರು, ಎಲ್ಲ ಸಹೋದರಿಗಳು, ವಿಶೇಷವಾಗಿ ಇಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಈ ನಿಮ್ಮ ಈ ಬೇಡಿಕೆಗಳನ್ನ ಸರ್ಕಾರ 1.5 ತಿಂಗಳ ಒಳಗಡೆಯಾಗಿ ಈಡೇರಿಸದೆ ಹೋದ ಪಕ್ಷದಲ್ಲಿ ನಾವು ಜನವರಿ 3ನೇ ವಾರದ ನಂತರ ಇಡೀ ರಾಜ್ಯಾದ್ಯಂತ ಪ್ರಾಥಮಿಕ ಶಾಲೆಗಳಿಂದ ಹಿಡಿದು ಪದವಿ ಕಾಲೇಜುಗಳ ತನಕ ಅನುದಾನಿತ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಅತ್ಯುಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಹೋರಾಟದ ವೇದಿಕೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್. ಇದಿಷ್ಟು ಹೋರಾಟಗಾರರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ